ಎಲ್ಲರಿಗೂ ನಮಸ್ಕಾರ. ನಾವು ಹೊರಟಿದ್ದು ಇತ್ತೀಚೆಗೆ ಬಹಳ ಪ್ರಸಿದ್ಧವಾಗಿರುವಂತಹ ಉಡುಪಿ ಜಿಲ್ಲೆಯ ಕೆರಾಡಿಯಲ್ಲಿರುವ ಮೂಡುಗಲ್ಲಿನ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆ ಬಹಳ ಕಾಡು ದಾರಿಯಾಗಿದೆ. ಹುಲಿ, ಚಿರತೆ, ಕಾಡೆಮ್ಮೆ ಮತ್ತೆ ಇತರೆ ಕಾಡು ಪ್ರಾಣಿಗಳಿದಾವೆ ಅಂತ ಸಹ ಹೇಳ್ತಾರೆ. ಇದು ಗುಹೆ ಒಳಗಿನ ದೇವಸ್ಥಾನ. ಗುಹೆ ಒಳಗಡೆ ಈ ರೀತಿ ಮೀನುಗಳ ಮಧ್ಯೆ ನಡ್ಕೊಂಡು ಹೋಗಿ ಶಿವಪ್ಪನ ದರ್ಶನವನ್ನ ಮಾಡಬೇಕಾಗುತ್ತೆ. ಇಲ್ಲಿನ ಕಥೆ ಏನಪ್ಪಾ ಅಂದರೆ, ಸ್ಕಂದ ಪುರಾಣದ ಪ್ರಕಾರ ಬ್ರಹ್ಮನು ಭೂಮಿಯ ಮೇಲೆ ಎಷ್ಟೇ ಸೃಷ್ಟಿ ಮಾಡಿದರೂ ಸೃಷ್ಟಿ ನಡಿಲಿಲ್ವಂತೆ. ಸಂತತಿಯೆಲ್ಲ ಅಳಿದು ಹೋಗ್ತಿತ್ತಂತೆ. ಆಗ ಆತಂಕಗೊಂಡ ದೇವಾನುದೇವತೆಗಳು ಚಿಂತನೆ ಮಾಡಿದಾಗ ಭೂಮಿಯಲ್ಲಿ ಪುರುಷ ಸಂತತಿ ಕಡಿಮೆ ಆಗಿರುವುದನ್ನು ಅರಿತು ಎಲ್ಲರೂ ಆದಿಪುರುಷನಾದ ಶಿವನಲ್ಲಿ ಬೇಡಿಕೆ ಇಟ್ರಂತೆ. ದೇವರನ್ನು ಪ್ರಾರ್ಥಿಸಿದಾಗ ಶಿವನು ಭೂಮಿಯ ಮೇಲೆ ಈ ಮೂಡುಗಲ್ಲಿನ ಕೇಶವನಾಥ ಸನ್ನಿಧಿಯಲ್ಲಿ ಬಂದು ಧ್ಯಾನ ಮಾಡುತ್ತಾ ಇಲ್ಲೇ ಸ್ಥಿರವಾದನೆಂಬ ನಂಬಿಕೆ ಇದೆ. ಶಿವನು ಇಲ್ಲಿ ಬಂದು ನೆಲೆಸಿದ ನಂತರ ಭೂಮಿಯಲ್ಲಿ ನಿರಾತಂಕವಾಗಿ ಸಂತತಿಯು ನೆರವೇರಿತಂತೆ. ಇದೇ ಈ ಕೇಶವನಾಥನ ಮಹತ್ವ.